ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗೀತಾ ಬಸವರಾಜು. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೂ ಒಂದು ಹೊಸ ರೆಸಿಪಿ ಮತ್ತು ಇದೊಂದು ಸಾಂಪ್ರದಾಯಿಕ ಅಡುಗೆ ಅಂತಲೇ ಹೇಳ್ಬೋದು, ಅದನ್ನು ತೋರಿಸೋದಕ್ಕೆ ಹೊರಟಿದ್ದೀನಿ. ಮೊದಲಿಗೆ ನಾನು ತೋರಿಸೋದಕ್ಕೆ ಹೊರಟಿರ್ತಕ್ಕಂಥ ರೆಸಿಪಿ ಖಾರ ರುಬ್ಬಿದ ಹೆಸರುಬೇಳೆ ಅನ್ನ. ಈ ರೆಸಿಪಿಗೆ ಏನೇನೆಲ್ಲ ಸಾಮಗ್ರಿಗಳು ಬೇಕಾಗುತ್ತೆ, ಹಾಗೆ ಇದನ್ನು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮೊದಲಿಗೆ ಇದು 2 ಪಾವು ಅಕ್ಕಿಗೆ 10 ಸ್ಪೂನ್ ಆಗೋಷ್ಟು ಎಳ್ಳು ಹಾಕ್ಕೊಳ್ಳಿ. ಎಳ್ಳನ್ನು ಸಣ್ಣಗೆ ಉರಿಯಲ್ಲಿ ಕೆಂಪಗೆ ಹುರ್ಕೊಳ್ಳಿ. ಆನಂತರ ಜೀರಿಗೆ 1 ಸ್ಪೂನ್ ಆಗೋಷ್ಟು ಹಾಕ್ಕೊಳ್ಳಿ ದೊಡ್ಡ ಸ್ಪೂನ್ನಲ್ಲಿ. ಹಾಗೆ ಧನಿಯಾ 2 ಟೇಬಲ್ ಸ್ಪೂನ್. ಎಲ್ಲವನ್ನು ಅಷ್ಟೇ ನಾನು ಹೇಳ್ತಿರ್ತಕ್ಕಂಥ ಪ್ರತಿಯೊಂದು ಐಟಮ್ಸ್ನು ಸಣ್ಣ ಉರಿಯಲ್ಲಿ ಕೆಂಪಗೆ ಹುರಿದು ಒಂದು ತಟ್ಟೆಯಲ್ಲಿ ಇಟ್ಕೊಂಡಿರಿ. ಈಗ ಚಕ್ಕೆ ಮತ್ತು ಲವಂಗ, ಚಕ್ಕೆ 2 ಪೀಸು, ಲವಂಗ 2 ಪೀಸ್ ಸಾಕು. ನಾನು ಇದು ಸ್ವಲ್ಪ ಎಕ್ಸ್ಟ್ರಾ ಐಟಮ್ ಹಾಕ್ಕೊಂಡಿದ್ದೀನಿ, ಅಕ್ಕಿ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ ನಾನು, ಹಾಗಾಗಿ ನಾನು ಎಕ್ಸ್ಟ್ರಾ ಐಟಮ್ಸ್ ಹಾಕಿದ್ದೀನಿ. ಹಾಗೆ ಮೆಣಸು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಕು. ಈಗ ಎಲ್ಲವನ್ನು ಕೆಂಪಗೆ ಹುರಿದು ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ. ಇದು ಎಕ್ಸ್ಟ್ರಾ ಇರೋದ್ರಿಂದ ನಾನು ಎಕ್ಸ್ಟ್ರಾ ಹಾಕಿದ್ದೀನಿ, ನೀವು ಮಾಮೂಲಿ ನನಗೆ ಹೇಳ್ತಿರೋಷ್ಟು ಹಾಕ್ಕೊಳ್ಳಿ. ಈಗ ಹಸಿ ಐಟಮ್ಸು ಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಬೇಕಾಗುತ್ತೆ. ಡ್ರೈ ಐಟಮ್ಸ್ ಎಲ್ಲವನ್ನು ಹುರಿದಿಟ್ಟಿದ್ದೀವಿ. ಹಾಗೆ 1 ಟೇಬಲ್ ಸ್ಪೂನ್ ಅಥವಾ 3/4 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನವನ್ನು ಸೇರಿಸ್ಕೊಳ್ಳಿ. ಈಗ ಒಗ್ಗರಣೆಗೆ ಏನೇನು ಬೇಕಾಗುತ್ತೆ ಅಂತಂದರೆ 3 ಈರುಳ್ಳಿ, 2 ಕ್ಯಾಪ್ಸಿಕಮ್, 2 ಆಲೂಗಡ್ಡೆ. ಹಾಗೆ ಈ ಡ್ರೈ ಐಟಮ್ಸ ಹುರಿದಿದ್ದಾದಮೇಲೆ ಹಸಿ ಐಟಮ್ಸ್ನ ಕೂಡ ಹುರ್ಕೋಬೇಕು. ಈಗ ನಾವೇನು ಮಾಡಬೇಕಾಗುತ್ತೆ, ಹುರಿಯೋದಕ್ಕೆ 1 ಈರುಳ್ಳಿ ಸಾಕು. 2 ಪಾವಿಗೆ 1 ಈರುಳ್ಳಿ, ಒಂದು 20 ಮೆಣಸಿನ್ಕಾಯಿ, ಇವೆರಡನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಮೊದಲಿಗೆ ಮೆಣಸಿನ್ಕಾಯನ್ನು ಫ್ರೈ ಮಾಡ್ತಿದ್ದೀನಿ. ಅಷ್ಟೊತ್ತಿಗೆ ಹೆಸರುಬೇಳೆಯನ್ನು ಒಂದು ಕಡೆ ಪಕ್ಕದಲ್ಲಿ ಬೇಯೋದಕ್ಕೆ ಇಟ್ಬಿಡಿ. 1 ಪಾವಿಗೆ 1 ಚಿಕ್ಕ ಕಾಫಿ ಗ್ಲಾಸ್ ಆಗೋಷ್ಟು ಹೆಸರುಬೇಳೆ ಸಾಕು. ಈಗ 2 ಪಾವಿಗೆ 2 ಕಾಫಿ ಗ್ಲಾಸ್ ಆಗೋಷ್ಟು ಹೆಸರುಬೇಳೆ ಎಲ್ಲ ಒಂದೊಂದು ಕಡೆ ಬೇಯ್ತಿರುತ್ತೆ. ಅಷ್ಟೊತ್ತಿಗೆ ನಾವು ಒಗ್ಗರಣೆಗೆ ಆಲೂಗಡ್ಡೆ, ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿಯನ್ನು ಹೆಚ್ಚಿಟ್ಕೊಳ್ಳೋಣ. ನೋಡಿ, ಈಗ ಆಲೂಗಡ್ಡೆ 2, ಕ್ಯಾಪ್ಸಿಕಮ್ 2, ಈರುಳ್ಳಿ 3 ಹಚ್ಚಿಟ್ಟಿದ್ದೀವಿ ನಾವು. ಇದು ನಾನು 1 ಪಾವಾಗೋಷ್ಟು ಹೇಳ್ತಿದ್ದೀನಿ ನಿಮಗೆ. ಕೊತ್ತಂಬರಿ ಸ್ವಲ್ಪ ಸಾಕು ಹುರಿಯೋದಕ್ಕೆ. ಮೆಣಸಿನ್ಕಾಯನ್ನು ಹುರಿದಿದ್ದಾದ ನಂತರ ಈರುಳ್ಳಿ 1 ದೊಡ್ಡ ಗಡ್ಡೆಯನ್ನು ಹುರಿದಿಟ್ಕೊಳ್ಳಿ. ಬೆಳ್ಳುಳ್ಳಿ ಹುರಿಯೋಷ್ಟಿಲ್ಲ. ಬೆಳ್ಳುಳ್ಳಿ 1 ಪಾವಿಗೆ 2 ದಳ ಆದರೆ ಸಾಕು. ನೀವು 2 ಪಾವಿಗೆ 4 ದಳ ಹಾಕ್ಕೊಳ್ಳಿ. ಹಾಗೆ ಈಗ ಈರುಳ್ಳಿ ಜೊತೆಯಲ್ಲಿ 4 ಕರಿಬೇವಿನ ಹೆಸಲನ್ನು ಹಾಕ್ಕೊಳ್ಳಿ. ಎಲ್ಲವೂ ಸಣ್ಣ ಉರಿಯಲ್ಲಿ ಫ್ರೈ ಆಗಲಿ. ಈಗ ಫ್ರೈ ಆಗಿರ್ತಕ್ಕಂಥದ್ದು ರೆಡಿ ಇದೆ. ಮತ್ತು ಹಸಿ ಕೊಬ್ಬರಿ 1 ಬಟ್ಲು ಸಾಕು 2 ಪಾವಿಗೆ. ಎಲ್ಲವನ್ನು ಡ್ರೈ ಐಟಮ್ಸು, ಹಸಿ ಐಟಮ್ಸು ಮತ್ತು ಒಗ್ಗರಣೆ ಐಟಮ್ಸ್ ಎಲ್ಲ ರೆಡಿ ಇದೆ. ಹೆಸರುಬೇಳೆ ಕೂಡ ಬೇಯ್ತಿದೆ ಒಂದು ಕಡೆ. ಈಗ ನಾವೇನು ಮಾಡಬೇಕಾಗುತ್ತೆ, ಒಂದು ಕುಕ್ಕರ್ನಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ, ಇದಕ್ಕೆ ತುಂಬ ಎಣ್ಣೆ ಅವಶ್ಯಕತೆ ಇಲ್ಲ, ಸ್ವಲ್ಪ ಎಣ್ಣೆಯನ್ನು ಹಾಕಿ 2 ಸ್ಪೂನ್ ಆಗೋಷ್ಟು ಸಾಸಿವೆಯನ್ನು ಆ್ಯಡ್ ಮಾಡಿ. ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ನಾವು ಹಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ ಮತ್ತು ಕರಿಬೇವನ್ನು ಹಾಕಿ ಫ್ರೈ ಮಾಡೋಣ. ಫ್ರೈ ಆಗೋಷ್ಟೊತ್ತಿಗೆ ಹೆಸರುಬೇಳೆ ಕೂಡ ಬೇಯ್ತಾ ಬಂದಿದೆ. ನೋಡಿ, ಹೆಸರುಬೇಳೆ ಈ ರೀತಿ ಅರಗು ಹೊಡೆದ್ರೆ ಸಾಕು, ಅಂದರೆ ಅದು ಸ್ವಲ್ಪ 3/4 ಭಾಗ ಆಗೋಷ್ಟು ಬೆಂದರೆ ಆಯಿತು. ತುಂಬ ಬೇಯಿಸಿದ್ರೆ ಚೆನ್ನಾಗಿರೋದಿಲ್ಲ. ಈಗ ಡ್ರೈ ಐಟಮ್ಸ್ನ ಮಿಕ್ಸಿಯಲ್ಲಿ ರನ್ ಮಾಡಿಕೊಂಡು ಪೌಡ್ರ್ ಮಾಡ್ಕೊಂಡು ಇಟ್ಕೊಳ್ಳೋಣ. ಕೊಬ್ಬರಿ ಹೆಚ್ಚಿಟ್ಕೊಂಡಿದ್ರೆ ಮೊದಲಿಗೆ ಅದನ್ನು ಪುಡಿ ಮಾಡ್ಕೊಂಬಿಡಿ. ಈಗ ಆ ಪುಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಕೊಬ್ಬರಿ ಜೊತೆಲಿ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ. ಶುಂಠಿ ಕೂಡ ಅಷ್ಟೇ 1 ಪಾವಿಗೆ ಅರ್ಧ ಇಂಚು ಸಾಕು. 2 ಪಾವಿಗೂ ಸೇರಿ 1 ಇಂಚು ಸಾಕಾಗುತ್ತೆ. ಈಗ ಈರುಳ್ಳಿ ಫ್ರೈ ಆಗ್ತಿದೆ ಒಂದು ಕಡೆ. ಅಷ್ಟೊತ್ತಿಗೆ ನಾವು ಕೂಟನ್ನು ರೆಡಿ ಮಾಡ್ಕೊಳ್ಳೋಣ. ಹಸಿ ಐಟಮ್ಸ್ ಎಲ್ಲವನ್ನು ಈ ರೀತಿ ಓಡಿಸ್ಕೊಂಡ ನಂತರ ಮಿಕ್ಸಿಯಲ್ಲಿ ಅದಕ್ಕೆ ಡ್ರೈ ಪೌಡರ್ ಕೂಡ ಹಾಕಿ ನೀರನ್ನು ಸ್ವಲ್ಪ ಆ್ಯಡ್ ಮಾಡಿ
ಚೆನ್ನಾಗಿ ರನ್ ಮಾಡ್ಕೊಳ್ಳಿ. ಈಗ ಈರುಳ್ಳಿ ಇನ್ನೇನು ಮುಕ್ಕಾಲು ಭಾಗ ಬೆಂದಿದೆ. ಈಗ ಇದಕ್ಕೆ ಹಚ್ಚಿಟ್ಕೊಂಡಿರ್ತಕ್ಕಂತಹ ಆಲೂಗಡ್ಡೆ, ಕ್ಯಾಪ್ಸಿಕಮ್ ಎಲ್ಲವನ್ನು ಹಾಕಿ ಇಂಗುವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಇದು ಕೂಡ ಫ್ರೈ ಆಗ್ತಾ ಇರುತ್ತೆ. ಈಗ ನಾವೇನು ಮಾಡಬೇಕಾಗುತ್ತೆ, ಅಕ್ಕಿಯನ್ನು ಸ್ವಲ್ಪ ತೊಳೆದು ನೆನೆಸ್ಬೇಕಾಗುತ್ತೆ. ಇದಕ್ಕೆ ದಪ್ಪಕ್ಕಿನೇ ರುಚಿಯಾಗಿರುತ್ತೆ. ಈಗ ನಾನು 2 ಪಾವ್ ಅಕ್ಕಿ ಹೇಳಿದ್ದೀನಲ್ವ, ನೀವು 2 ಪಾವ್ ಅಕ್ಕಿಯನ್ನು ತೊಳೆದು ನೆನೆಸಿಟ್ಕೊಳ್ಳಿ. ಈಗ ಕೂಟು ನೋಡಿ ಈ ರೀತಿ ರೆಡಿಯಾಗಿದೆ. ಈಗ ನಾವೇನು ಮಾಡಬೇಕಾಗುತ್ತೆ, ಆಲೂಗಡ್ಡೆ ಮತ್ತು ಕ್ಯಾಪ್ಸಿಕಮ್ ಹಾಕಿದ್ಮೇಲೆ ತುಂಬ ಹೊತ್ತು ಕುದಿಸೋಷ್ಟಿಲ್ಲ, ಸ್ವಲ್ಪ ಹೊತ್ತು ಕುದಿಸಿದ್ರೆ ಸಾಕಾಗುತ್ತೆ. ಅರಿಶಿಣದ ಕಲರ್ ನಿಮಗೆ ಕಡಿಮೆ ಅನಿಸಿದ್ರೆ ಸ್ವಲ್ಪ ಮತ್ತು ಅರಿಶಿಣವನ್ನು ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಇದೀಗ ಚೆನ್ನಾಗಿ ಕುದೀತಾ ಇದೆ. ಈಗ ನಾವು ಇದಕ್ಕೆ ಏನು ಮಾಡಬೇಕಂದ್ರೆ, ಹೆಸರುಬೇಳೆಯನ್ನು ಮೊದಲಿಗೆ ಬೇಯಿಸಿರ್ತಕ್ಕಂಥ ಹೆಸರುಬೇಳೆಯನ್ನು ಆ್ಯಡ್ ಮಾಡಿಟ್ಕೋಬೇಕು. ಅದು ಆ್ಯಡ್ ಮಾಡಿದ ಮೇಲೆ ಅಕ್ಕಿಯನ್ನು ಆ್ಯಡ್ ಮಾಡಿ. ಈಗ ಇದೇನು ಕುದಿಯೋ ಸಮಯ ಬಂದಿದೆ. ಆಗ ನಾವೇನು ಮಾಡಬೇಕಾಗುತ್ತೆ, ನೀರು 1 ಪಾವಿಗೆ 3 ಗ್ಲಾಸ್ ಆಗೋಷ್ಟು ನೀರನ್ನು ಮುಂಚೆನೇ ಅಳತೆ ಮಾಡಿಟ್ಕೊಂಬಿಡಿ. ಅದನ್ನೇ ನೀವು ಮಿಕ್ಸಿಯಲ್ಲಿ ರುಬ್ಬೋದಕ್ಕೆ ಎಲ್ಲದಕ್ಕೂ ಅದೇ ನೀರನ್ನೇ ಬಳಸ್ಕೊಳ್ಳಿ. ಇನ್ನು ಎಕ್ಸ್ಟ್ರಾ ನೀರಾದರೆ ಚೆನ್ನಾಗಿ ಹೊರೆಯೋದಿಲ್ಲ. ಇದು ಮೆತ್ತಗೆ ಇರೋದ್ರಿಂದ 3 ಪಾವು ಹೇಳ್ತಿದ್ದೀನಿ ಅನ್ನಕ್ಕೆ ನೀರು. ಈಗ ಉಪ್ಪು ಸೇಮ್ 1 ಪಾವಿಗೆ 2 ಸ್ಪೂನ್ ಆಗೋಷ್ಟು, ಬೇಕಿದ್ದರೆ ಇನ್ನು 1 ಸ್ಪೂನನ್ನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು. 2 ಪಾವಿಗೂ ಸೇರಿ 5 ಸ್ಪೂನ್ ಉಪ್ಪನ್ನು ಹಾಕೋಬೋದು. ಈಗ ಇದು ಚೆನ್ನಾಗಿ ಕುದೀತಾ ಬಂದಿದೆ. ಕುದಿದಾದ ನಂತರ ನಾವೇನು ಮಾಡಬೇಕಾಗುತ್ತೆ, ಎಲ್ಲ ನೋಡಿ ಅದು ಕುದಿಯೋ ಅಷ್ಟೊತ್ತಿಗೆ ನಾವು ಇರ್ತಕ್ಕಂಥ ಎಲ್ಲ ಪಾತ್ರೆಗಳನ್ನು ತೊಳೆದಿಟ್ಕೊಂಡ್ರೆ ಅದು ಸಹ ಕುದಿಯೋಷ್ಟೊತ್ತಿಗೆ ಸರಿ ಹೋಗುತ್ತೆ. ಈಗ ಎಲ್ಲ ಕೆಲಸ ಕೂಡ ಕಂಪ್ಲೀಟ್ ಆಗಿದೆ. ಸೊ ಅದು ಕೂಡ ಕುದಿಯೋ ಅಂಥ ಟೈಮ್ ಆಗಿದೆ. ಒಟ್ಟಾರೆಯಾಗಿ ಎಲ್ಲವೂ ರೆಡಿಯಾಗಿರುತ್ತೆ. ಈಗ ಅದರ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿಬಿಡಿ. ಇದು ಹಾಗೆ ಈಚೆ ಕೂಡ ಮಾಡ್ಬೋದು, ಆದರೆ ನಾನು ಕುಕ್ಕರ್ನಲ್ಲೇ ಮಾಡೋದ್ರಿಂದ ಸಮಯ ಸೇವ್ ಆಗುತ್ತೆ ಅಂತ ಕುಕ್ಕರ್ನಲ್ಲೇ ಮಾಡ್ತೀನಿ. ಈಗ ನೋಡಿ ಚೆನ್ನಾಗಿ ತೆರಳ್ತಿದೆ. ಕುಕ್ಕರ್ ಮುಚ್ಚಳವನ್ನು ಹಾಕಿ 1 ವಿಸಲನ್ನು ಬರೆಸ್ಕೊಳ್ಳಿ. ಕೇವಲ ಒಂದೇ ಸಾಕು, ಏಕೆಂತಂದರೆ ಚೆನ್ನಾಗಿರೋದಿಲ್ಲ. ಆನಂತರ ಬಿಡಿಸಿದಾಗ ಮೇಲೆ ನೀರಿರುತ್ತೆ, ಆದ್ರೂ ತಿರುವು ಕೊಟ್ಬಿಟ್ಟು 1 ಸೆಕೆಂಡ್ ಕುಕ್ಕರ್ ಮುಚ್ಚಿದ್ರೆ ಸರಿಯಾಗಿರುತ್ತೆ. ಈಗ ರುಚಿಯಾಗಿರ್ತಕ್ಕಂತಹ ಖಾರ ರುಬ್ಬಿರ್ತಕ್ಕಂತಹ ಹೆಸರುಬೇಳೆ ಅನ್ನ ರೆಡಿಯಾಗಿದೆ. ಕಲರ್ ಡಾರ್ಕಾಗೇ ಇರುತ್ತೆ, ಬಟ್ ನಿಮ್ಗೆ ಇದು ಲೈಟ್ ಎಫೆಕ್ಟಿಂದ ಆ ಥರ ಕಾಣ್ತಿದೆ ನೋಡಿ. ಈ ರೀತಿ ಇರುತ್ತೆ ಕಲರು, ಮತ್ತು ಟೇಸ್ಟ್ ಉಗ್ಗಿ ಅನ್ನೋದು ರೀತಿಯಲ್ಲೇ ಕೊಡುತ್ತೆ. ಒಮ್ಮೆ ಟ್ರೈ ಮಾಡಿ ರುಚಿ ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದನ್ನು ಮರಿಬೇಡಿ. ಇದು ಉಗ್ಗಿ ಅನ್ನೋ ಟೇಸ್ಟೇ ಇರೋದ್ರಿಂದ ಇದ್ರ ಜೊತೆಯಲ್ಲಿ ತುಪ್ಪವನ್ನು ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದು ಸ್ವಲ್ಪ ತಣ್ಣಗಿದ್ರೆ ಮೊಸರನ್ನು ಹಾಕ್ಕೊಂಡು ತಿಂದರೂ ಕೂಡ ತುಂಬಾ ರುಚಿಯಾಗಿರುತ್ತೆ. ಸೊ ಈಗ ವೀಕ್ಷಿಸಿದ್ರಲ್ಲ, ಟೇಸ್ಟ್ ಹೇಗಿತ್ತು ಅಂತ ತಿಳಿಸಿ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಹಳೆ ಕಾಲದ ಸಾಂಪ್ರದಾಯಿಕ ಅಡುಗೆ ಆಗಿರ್ತಕ್ಕಂಥ ಖಾರ ರುಬ್ಬಿದ ಹೆಸರುಬೇಳೆ ಅನ್ನವನ್ನು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ಒಮ್ಮೆ ಟ್ರೈ ಮಾಡಿ. ಆಲ್ರೆಡಿ ಮಾಡಿರ್ತೀರ, ಸ್ವಲ್ಪ ವಿಭಿನ್ನವಾಗಿರುತ್ತೆ. ಸೊ ಟ್ರೈ ಮಾಡಿ ನಮ್ಮ ಟೇಸ್ಟ್ ಹೇಗಿತ್ತು ಅಂತ ಕೂಡ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಮತ್ತಷ್ಟು ಹೊಸ ರೆಸಿಪಿಗಳು, ಭಗವದ್ಗೀತೆ ಅಧ್ಯಾಯಗಳ ಬಗ್ಗೆ ಸಂಪೂರ್ಣ ಸಾರಾಂಶ, ಹಾಗೆ ಆಧ್ಯಾತ್ಮಿಕ ವಿಡಿಯೋಗಳು ಎಲ್ಲದರ ಜೊತೆ ನಿಮ್ಮನ್ನು ಭೇಟಿ ಆಗ್ತಾ ಇರ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು. ಬಾಯ್.